ಸೌಜನ್ಯ ಪ್ರಕರಣ ಕೊನೆಗೂ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದೆ. ಸೌಜನ್ಯ ತಾಯಿ ಕುಸುಮಾವತಿಯವರು ಸಲ್ಲಿಸಿದ್ದಂತಹ ರಿಟ್ ಪಿಟಿಷನನ್ನು ಸುಪ್ರೀಂ ಕೋರ್ಟು ವಿಚಾರಣೆಗೆ ಸ್ವೀಕಾರ ಮಾಡಿತ್ತು. ಈ ರಿಟ್ ಪಿಟಿಷನ್ನ ವಿಚಾರಣೆ ನಡೆದಿದೆ. ಕುಸುಮಾವತಿಯ ಪರವಾಗಿ ಹಲವು ಮಂದಿ ಸೀನಿಯರ್ ಅಡ್ವೊಕೇಟ್ಗಳು ವಿಚಾರಣೆಗೆ ಹಾಜರಾಗಿದ್ದರು. ಸಂತೋಷ್ ರಾವ್ ಪರವಾಗಿಯೂ ಅಡ್ವೊಕೇಟ್ ಹಾಜರಾಗಿದ್ದರು. CBI ಪರವಾಗಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಅಡಿಷನಲ್ ಸಾಲಿಸಿಟರ್ಗಳು ಹಾಜರಾಗಿದ್ದರು. ಪ್ರಾಥಮಿಕ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟು ಈ ಪ್ರಕರಣವನ್ನು ಯಾವ ರೀತಿಯಲ್ಲಿ ತನಿಖೆ ನಡೆಸಬೇಕು ಎಂದು ನ್ಯಾಯಾಲಯಕ್ಕೆ ಅಫಿದಾವತ್ತು ಸಲ್ಲಿಸಬೇಕು ಎಂದು ಸೂಚಿಸಿ ಪ್ರಕರಣವನ್ನು ಮುಂದಿನ ವಿಚಾರಣೆಗೆ ನಿಗದಿಪಡಿಸಿದೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಬೆಳವಣಿಗೆಗಳ ಸ್ಥೂಲ ಚಿತ್ರಣ. ಕೇವಲ ಇಷ್ಟೇ ಘಟನೆ ನಡೆದದ್ದು. ಕೆಲವೊಂದು ಜನರು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಸರಿಯಾಗಿ ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣವನ್ನು ಯಾವುದೇ ನ್ಯಾಯಾಲಯ ವಿಚಾರಣೆಗೆ ಸ್ವೀಕರಿಸಿದರೆ ಅದರ ಬಗ್ಗೆ ಒಂದು ತನಿಖೆ ಆಗಬೇಕು. ಆ ತನಿಖೆಯನ್ನು ಯಾರು ನಡೆಸಬೇಕು ಎನ್ನುವುದನ್ನು ನ್ಯಾಯಾಲಯ ನಿರ್ಧರಿಸುತ್ತದೆ. ಅದೇ ರೀತಿ ಕುಸುಮಾವತಿಯವರು ಸಲ್ಲಿಸಿರುವಂತಹ ರಿಟ್ ಪಿಟಿಷನನ್ನು ಸುಪ್ರೀಂ ಕೋರ್ಟು ಸ್ವೀಕಾರ ಮಾಡಿದೆ. ಆ ರಿಟ್ ಪಿಟಿಷನ್ನ ಆಧಾರದಲ್ಲಿ ಯಾವ ರೀತಿಯ ತನಿಖೆ ನಡೆಯಬೇಕು ಎನ್ನುವುದು ಸುಪ್ರೀಂ ಕೋರ್ಟ್ನ ಆಶಯ. ಆ ಆಶಯಕ್ಕೆ ತಕ್ಕುದಾಗಿ ಸಂಬಂಧಿತ CBI ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿ ಅಭಿಪ್ರಾಯ ಕೇಳಿದೆ. ಈ ಪ್ರಕರಣದ ತನಿಖೆಯನ್ನು ನ್ಯಾಯಾಲಯ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾವುದೇ ನ್ಯಾಯಾಲಯಗಳು ತನಿಖಾ ಸಂಸ್ಥೆಗಳು ಅಲ್ಲ. ತನಿಖಾ ಸಂಸ್ಥೆಗಳೇ ಬೇರೆ, ನ್ಯಾಯಾಲಯವೇ ಬೇರೆ. ತನಿಖಾ ಸಂಸ್ಥೆಗಳು ಸಲ್ಲಿಸಿದಂತಹ ತನಿಖಾ ವರದಿಯನ್ನು ವಿಚಾರಣೆ ನಡೆಸುವುದು ನ್ಯಾಯಾಲಯದ ಜವಾಬ್ದಾರಿ. ತನಿಖಾ ಸಂಸ್ಥೆಗಳು ಯಾರ ಮೇಲೆ ಆರೋಪ ಹೊರಿಸಿ ಆರೋಪ ಪಟ್ಟಿ ಸಲ್ಲಿಸ್ತಾವೋ ಅವರ ವಿರುದ್ಧ ನ್ಯಾಯಾಲಯ ವಿಚಾರಣೆ ನಡೆಸುತ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುತ್ತದೆ. ತಪ್ಪಿದಲ್ಲಿ ತಪ್ಪಿತಸ್ಥರ ಮೇಲೆ ಯಾವುದೇ ಆರೋಪಗಳು ಸಾಬೀತಾಗದ ಹಿನ್ನೆಲೆಯಲ್ಲಿ ಖುಲಾಸೆಯನ್ನು ಮಾಡ್ತದೆ. ಸುಪ್ರೀಂ ಕೋರ್ಟ್ ಮಾಡ್ತಾ ಇರೋದು ಇದನ್ನೇ. ಸೌಜನ್ಯ ಪ್ರಕರಣದಲ್ಲಿ 3 ಹಂತದ ತನಿಖೆಗಳು ನಡೆದಿದೆ. 3 ತನಿಖಾ ಸಂಸ್ಥೆಗಳು ತನಿಖೆ ನಡೆದಿವೆ. ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ದಾರೆ, COD ಪೊಲೀಸರು ತನಿಖೆ ಮಾಡಿದ್ದಾರೆ, CBI ಪೊಲೀಸರು ತನಿಖೆ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಇದ್ದದ್ದು ಏಕಮಾತ್ರ ಆರೋಪಿ ಸಂತೋಷ್ ರಾವ್. ಆತನ ಮೇಲೆ ಹೊರಿಸಲಾದಂಥ ಆರೋಪಗಳು ದೃಢಪಡದ ಹಿನ್ನೆಲೆಯಲ್ಲಿ CBIನ ವಿಚಾರಣಾ ನ್ಯಾಯಾಲಯ ಆತನನ್ನು ಖುಲಾಸೆಗೊಳಿಸಿತ್ತು. CBI ಹೈಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಹೈಕೋರ್ಟ್ ವಿಭಾಗೀಯ ಪೀಠ ಕೆಳ ಹಂತದ ನ್ಯಾಯಾಲಯ ನೀಡಿದ ತೀರ್ಪನ್ನು ಎತ್ತಿ ಹಿಡಿದಿತ್ತು. ಇದೀಗ ಕುಸುಮಾವತಿಯವರು ಸಲ್ಲಿಸಿರುವಂತಹ ಮೇಲ್ಮನವಿ CBIನ ಬೆಂಗಳೂರು ನ್ಯಾಯಾಲಯ ಕೊಟ್ಟಿರುವಂಥ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿರುವಂತಹ ಮೇಲ್ಮನವಿ. ಯಾಕಂತ ಹೇಳಿದರೆ ಅವರಿಗೆ ಆ ಹಕ್ಕು ಇದೆ. ಸಂತ್ರಸ್ತೆಯ ತಾಯಿ ಎನ್ನುವ ನೆಲೆಯಲ್ಲಿ ಅವರಿಗೆ ಆ ಹಕ್ಕು ಇದೆ. ಇಲ್ಲ ಇದ್ದರೆ ಈ ಮೇಲ್ಮನವಿಯನ್ನು CBI ಸಲ್ಲಿಸಬೇಕಿತ್ತು. CBIಗೆ ಈ ಮೇಲ್ಮನವಿಯ ಮೇಲೆ ವಿಶ್ವಾಸ ಇಲ್ಲದೇ ಇದ್ದುದರಿಂದ CBI ಇವತ್ತಿನವರೆಗೂ ಮೇಲ್ಮನವಿಯನ್ನು ಸಲ್ಲಿಸಿರಲಿಲ್ಲ. ಯಾಕಂತ ಹೇಳಿದರೆ ಹೈಕೋರ್ಟ್ ವಿಭಾಗೀಯ ಪೀಠ ಕೆಲವೊಂದು ಸಾಕ್ಷಿಗಳನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಯಾಕಂತ ಹೇಳಿದರೆ ವಿಚಾರಣಾ ನ್ಯಾಯಾಲಯದಲ್ಲಿ ಕೆಲವೊಂದು ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗಿರಲಿಲ್ಲ. ಆದ್ದರಿಂದಾಗಿ ಹೈಕೋರ್ಟಿನಲ್ಲಿಯೂ ಅದೇ ಪುನರಾವರ್ತನೆಯಾಗಿತ್ತು. ಪರಿಣಾಮವಾಗಿ ಸಂತೋಷ್ ರಾವ್ ನಿರ್ದೋಷಿ ಆಗಿದ್ದ. ಅದನ್ನು ಸಂತೋಷ್ ರಾವ್ನನ್ನು ಖುಲಾಸೆಗೊಳಿಸಿದ್ದನ್ನು ಪ್ರಶ್ನಿಸಿ ಕುಸುಮಾವತಿಯವರು ಸಲ್ಲಿಸಿದಂಥ ಅರ್ಜಿ ಇದು ಮರು ತನಿಖೆಯ ಅರ್ಜಿಯೂ ಅಲ್ಲ, ಮರು ವಿಚಾರಣೆಯ ಅರ್ಜಿಯೂ ಅಲ್ಲ. ಇದು ಹೈಕೋರ್ಟಿನ ದ್ವಿಸದಸ್ಯ ಪೀಠ ನೀಡಿದಂತಹ ತೀರ್ಪಿನ ವಿರುದ್ಧ ಸಂತ್ರಸ್ತೆಯ ತಾಯಿ ಎನ್ನುವಂಥ ನೆಲೆಯಲ್ಲಿ ಸೌಜನ್ಯಳ ತಾಯಿ ಕುಸುಮಾವತಿಯವರು
ಸಲ್ಲಿಸಿದಂಥ ಅರ್ಜಿ. ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟು ವಿಚಾರಣೆಗೆ ಸ್ವೀಕಾರ ಮಾಡಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷಿದಾರರನ್ನು ಗುರುತಿಸಿ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಲಾಗಿದೆ. ಸುಮಾರು 20 ಸಾಕ್ಷಿಗಳನ್ನು ಗುರುತಿಸಲಾಗಿದೆ ಮತ್ತು ಆ ಸಾಕ್ಷಿಗಳಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅಡಿಯಲ್ಲಿ ರಕ್ಷಣೆ ಕೊಡಬೇಕೆಂದು ಕೋರಲಾಗಿದೆ. ಆ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ಮನ್ನಿಸಿದೆ. ಹಾಗಾದರೆ ಈ 20 ಸಾಕ್ಷಿಗಳು ಯಾರು ಎನ್ನುವುದನ್ನು ಪರಿಶೀಲನೆ ಮಾಡಿದಾಗ ಸೌಜನ್ಯ ಪ್ರಕರಣದಲ್ಲಿ ವಿಚಾರಣೆಗೆ ಒಳಗಾಗಿದ್ದಂತಹ ಒಟ್ಟು 12 ಮಂದಿ, ಸೌಜನ್ಯ ಪ್ರಕರಣ ಆದ ನಂತರ ಬೇರೆ ಬೇರೆ ಕಾರಣಗಳಿಂದಾಗಿ ಮುಖ್ಯ ಸ್ಟ್ರೀಮಿಗೆ ಬಂದಂತಹ ಒಂದು 8 ಮಂದಿ, ಇಷ್ಟು ಮಂದಿಯನ್ನು ಸಾಕ್ಷಿದಾರನಾಗಿ ಇದರಲ್ಲಿ ಗುರುತಿಸಲಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಕುಸುಮಾವತಿ ಸಾಕ್ಷಿ ಅಲ್ಲ. ಅವರು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂತಹ ಸಾಕ್ಷಿಗಳ ಪಟ್ಟಿಯಲ್ಲಿ ಇದ್ದಾರೆ. ಯಶೋಧ ಸಾಕ್ಷಿ ಅಲ್ಲ, ಅಂದರೆ ಕುಸುಮಾವತಿಯವರ ಸಹೋದರಿ. ಅವರು ಈ ಸಾಕ್ಷಿಯ ಪಟ್ಟಿಯಲ್ಲಿದ್ದಾರೆ. ಸೌಜನ್ಯನನ್ನು ಎಳೆದುಕೊಂಡು ಓದುವುದನ್ನು ನೋಡಿದ್ದೇನೆ ಅಂತ ಹೇಳಿಕೊಂಡ ಮಂಡ್ಯದ ಚಿಕ್ಕ ಕೆಂಪಮ್ಮ ಈ ಪ್ರಕರಣದಲ್ಲಿ ಸಾಕ್ಷಿ. ಈ 8 ಮಂದಿ ಸಾಕ್ಷಿಗಳಿದ್ದಾರಲ್ಲ, ಆ 8 ಮಂದಿಯಲ್ಲಿ ಚಿಕ್ಕ ಕೆಂಪಮ್ಮನು ಒಬ್ಬರು. ಕೆಲವರು ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡು ಇವರು ಹೇಳಿದಂತಹ ಮಾತುಗಳನ್ನು ನಂಬಿಕೊಂಡು ಅವರವರ ಅಭಿಪ್ರಾಯಗಳನ್ನು ಮನ್ನಿಸಿದರು ಸಹ ಇದರಲ್ಲಿ ಸಾಕ್ಷಿಗಳಾಗಿ ಸೇರಿಕೊಂಡಿದ್ದಾರೆ. ಆ ಸಂಖ್ಯೆ ಒಟ್ಟು 8. ಮತ್ತು 12 ಸಾಕ್ಷಿಗಳು ಸೌಜನ್ಯ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು, COD ಮತ್ತು CBI ಅಧಿಕಾರಿಗಳು ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲಿಸಿಕೊಂಡಂತಹ ಸಾಕ್ಷಿಗಳು. ಇಷ್ಟೂ ಸಾಕ್ಷಿಗಳಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಅಡಿಯಲ್ಲಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಸೂಚನೆ ನೀಡಿದೆ. ಇದರಲ್ಲಿ ವಿಶೇಷ ಅಂತ ಹೇಳಿದರೆ, ಕೆಲವು ತಿಂಗಳ ಹಿಂದೆ ಬುರುಡೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಬುರುಡೆ ಹಿಡ್ಕೊಂಡು ಬಂದಿದ್ದಂತಹ ಚಿನ್ನಯ್ಯನಿಗೂ ಇದೇ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನಡಿಯಲ್ಲಿ ರಕ್ಷಣೆ ನೀಡಲಾಗಿತ್ತು. ಆತನ ಮುಖಚಹರೆಯನ್ನು ಮುಚ್ಚಿಡಲಾಗಿತ್ತು. ಆತನ ಹೆಸರನ್ನು ಸಹ ರಿವೀಲ್ ಮಾಡಲಾಗಿರಲಿಲ್ಲ. SIT ತನಿಖೆ ನಡೀತಾ ಹೋದಂತೆಯೇ ಕೇವಲ 1 ತಿಂಗಳಲ್ಲಿ ಚೆನ್ನಯ್ಯ ಹೇಳಿದ್ದು ಸುಳ್ಳು ಎನ್ನುವುದನ್ನು SIT ಗಮನಿಸಿತ್ತು. ಈ ಕಾರಣಕ್ಕಾಗಿ ಆತನನ್ನು ಆರೋಪಿಯನ್ನಾಗಿಸಿ ಆತನ ಮುಖವಾಡವನ್ನು ಕಳಚಿ ಆತನನ್ನು ಜೈಲಿಗೆ ಕಳಿಸಿತ್ತು. ಯಾವುದೇ ನ್ಯಾಯಾಲಯವನ್ನು ನೀವು ಸುಳ್ಳು ಹೇಳಿ ವಂಚಿಸಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಆ SIT ತನಿಖೆ ಒಂದು ಉದಾಹರಣೆ. ಇದೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ನಡೆಯುವಂತಹ ಮುಂದಿನ ತನಿಖೆ, ಅಂದರೆ ಯಾವ ರೀತಿಯ ತನಿಖೆ ಎನ್ನುವುದನ್ನು ಇನ್ನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರದ ಎಫಿಡವಿಟ್ನ ಆಧಾರದಲ್ಲಿ ನಿರ್ಧರಿಸಬೇಕಿದೆ. ಆ ಸಂದರ್ಭದಲ್ಲಿ ಈ 20 ಮಂದಿ ಸಾಕ್ಷಿದಾರರನ್ನೂ ಸಹ CBI ಅಧಿಕಾರಿಗಳು ಅಥವಾ ತನಿಖಾ ಸಂಸ್ಥೆಗಳು ವಿಚಾರಣೆಗೆ ಒಳಪಡಿಸ್ತದೆ. ವಿಚಾರಣೆಯ ಸಂದರ್ಭದಲ್ಲಿ ಅವರು 10 ವರ್ಷಗಳ ಹಿಂದೆ ಕೆಲವರು ಸಾಕ್ಷಿ ಹೇಳಿದ್ದಾರೆ, ಕೆಲವರು 8 ವರ್ಷಗಳ ಹಿಂದೆ ಸಾಕ್ಷಿ ಹೇಳಿದ್ದಾರೆ. ಅದಕ್ಕೆ ನ್ಯಾಯಾಲಯದ ದಾಖಲೆಗಳು ಇವೆ. ಆ ದಾಖಲೆಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದಲ್ಲಿ ಅವರು ಸುಳ್ಳು ಹೇಳುತ್ತಾರೆ ಎನ್ನುವುದಂತೂ ಸ್ಪಷ್ಟವಾಗುತ್ತದೆ. ಒಂದು ವೇಳೆ ಅವರು ಸುಳ್ಳು ಹೇಳ್ತಾರಂತ ಆದರೆ ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸುವ ಅವಶ್ಯಕತೆ ಕಂಡುಬಂದರೆ ಅದನ್ನು ತನಿಖಾ ಸಂಸ್ಥೆಗಳು ಮಾಡ್ತವೆ. ಇಡೀ ಪ್ರಕರಣದಲ್ಲಿ ಮಂಪರು ಪರೀಕ್ಷೆಗೆ ಒಳಗಾಗದಂತಹ ಆರೋಪಿ ಸಂತೋಷ್ ರಾವ್. ಆತನನ್ನು CBIನ ಸೈಕಲಾಜಿಕಲ್ ಎಕ್ಸ್ಪರ್ಟ್ ಡಾಕ್ಟರ್ ರೂಪಾಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅವರು ಸ್ಪಷ್ಟವಾದ ವರದಿಯನ್ನು ನೀಡಿದ್ದಾರೆ. ಅದೇ ರೂಪಾಲಿ ಅವರು ನ್ಯಾಯಾಲಯದಲ್ಲೂ ಅದನ್ನು ಸ್ಪಷ್ಟಪಡಿಸಿದರು. ಯಾಕಂತ ಹೇಳಿದರೆ ಆತ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತ್ರ
ಉದ್ವೇಗಗೊಳ್ತಾನೆ ಅಂತ ಹೇಳಿದ್ದರು. ಅದೇ ರೀತಿ ಈ ಪ್ರಕರಣದಲ್ಲಿ ಸಾಕ್ಷಿಗಳಾಗಿ ಯಾರನ್ನೆಲ್ಲ ನಮೂದಿಸಲಾಗಿದೆಯೋ ಅವರನ್ನೂ ಸಹ ತನಿಖಾ ಸಂಸ್ಥೆಗಳು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಏನಾದರೂ ಹೇಳಿಕೆಯನ್ನು ಬದಲಾಯಿಸಿದರೆ ಅವರನ್ನೂ ಸಹ ತನಿಖಾ ಸಂಸ್ಥೆಗಳು ತೀವ್ರವಾದ ವಿಚಾರಣೆ ನಡೆಸ್ತಾ ಇವೆ. ಒಟ್ಟಾರೆಯಾಗಿ ಸೌಜನ್ಯ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದರಲ್ಲಿ ಸತ್ಯ ಏನು, ಸುಳ್ಳು ಏನು ಎನ್ನುವುದು ಜನರಿಗೆ ಗೊತ್ತಾಗಬೇಕಿದೆ. ಸುಪ್ರೀಂ ಕೋರ್ಟು ಇದೀಗ ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡಿರುವುದರಿಂದ ಇದರ ಮುಂದಿನ ತನಿಖೆಯು ಸುಪ್ರೀಂ ಕೋರ್ಟಿನ ನಿಗದ ಅಡಿಯಲ್ಲಿ ನಡೆಯಲಿಕ್ಕಿದೆ. ತನಿಖಾ ಸಂಸ್ಥೆಗಳು ಏನೇ ತನಿಖೆ ಮಾಡಿದ್ದರೂ ಸಹ ಸುಪ್ರೀಂ ಕೋರ್ಟಿಗೆ ವರದಿ ಒಪ್ಪಿಸಬೇಕು. ಆ ವರದಿಯ ಆಧಾರದಲ್ಲಿಯೇ ಸುಪ್ರೀಂ ಕೋರ್ಟು ನಿರ್ಧಾರವನ್ನು ತಗೊಳ್ತದೆ ಮತ್ತು ಆರೋಪಿ ಯಾರು ಇದ್ದಾರೋ ಅವರನ್ನು ಮತ್ತಷ್ಟು ತನಿಖೆಗೆ ಒಳಪಡಿಸಲು ಸೂಚನೆಗಳನ್ನು ನೀಡ್ತದೆ. ಅಂತೂ ಇಂತೂ ಸೌಜನ್ಯಳಿಗೆ ನ್ಯಾಯ ಸಿಗುವಂತಹ ಕಾಲ ಬಂದಿದೆ. ಸೌಜನ್ಯಳಿಗೆ ಯಾರು ನ್ಯಾಯವನ್ನು ನಿರಾಕರಿಸಿದರೋ ಅವರು ಎಲ್ಲರೂ ಈ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡುತ್ತಾರೆ. ಅದು ಸೌಜನ್ಯಳ ತಾಯಿಯೂ ಆಗಿರ್ಬೋದು, ಸೌಜನ್ಯಳ ಮಾವಂದಿರೂ ಆಗಿರ್ಬೋದು, ಇತರ ಸೌಜನ್ಯ ಪರ ಹೋರಾಟಗಾರರು ಆಗಿರ್ಬೋದು. ಎಲ್ಲರೂ ಈ ಪ್ರಕರಣದಲ್ಲಿ ನ್ಯಾಯಾಲಯದ ವಿಚಾರಣೆಗೆ ಒಳಪಟ್ಟೇ ಪಡ್ತಾರೆ. ತನ್ಮೂಲಕ ಸೌಜನ್ಯಳಿಗೆ ನ್ಯಾಯ ಸಿಗ್ತದೆ. ಕೇವಲ ಸಂತೋಷ್ ರಾವ್ ಒಬ್ಬ ಜೈಲಿಗೆ ಹೋದರೆ ಇದರಲ್ಲಿ ನ್ಯಾಯ ಸಿಗ್ತದೆ ಅಂತೇಳಿ ಯಾರೂ ಭಾವಿಸಬೇಕಾಗಿಲ್ಲ. ಸಂತೋಷ್ ರಾವ್ನನ್ನು ಜಾಮೀನಿನ ಮೇಲೆಗೆ ಬಿಡಿಸಿಕೊಂಡು ಬಂದಂದಿನಿಂದ ಹಿಡಿದು ವಿಚಾರಣಾ ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳನ್ನು ತಿರುಚಿರಿಂದ ಹಿಡಿದು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟದ್ರಿಂದ ಹಿಡಿದು ಯಾರೆಲ್ಲರೂ ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೋ ಅವರು ಎಲ್ಲರಿಗೂ ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿ ನಡೆಯುವಂತಹ ತನಿಖೆಯು ಬರೆ ಎಳೆಯಲಿದೆ. ಇದು ಅಂತೂ ಖಂಡಿತ.